ನನ್ನ ಕಲೀಗ ರಂಜಿತ್ ನೀಡ್ತಾ ಹೋಗ್ತಾರೆ. ರಂಜಿತ್, ಸಂಸತ್ ಕಲಾಪದ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳಿಗೆ ಹೈಡ್ರಾಮಾ ಆಗಿದ್ದನ್ನ ಗಮನಿಸಿದ್ದೀವಿ. ಆದರೆ ಸಂವಿಧಾನದ ಆಶಯಗಳನ್ನು ಭಾರತಕ್ಕೆ ಕೊಟ್ಟ ಅಂಬೇಡ್ಕರ್ ಅವರ ಕುರಿತಾಗಿ ಹೋರಾಟ, ಆ ಹೋರಾಟದ ಸಂದರ್ಭದಲ್ಲಿ ICUಗೆ ದಾಖಲಾಗೋ ಮಟ್ಟಿಗೆ ಗಾಯ, ಇದೀಗ FIR ಕೂಡ ರಾಹುಲ್ ಗಾಂಧಿ ಅವರ ವಿರುದ್ಧ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಖಂಡಿತ ಸ್ಮಿತಾ, ನೋಡಿ, ಸಂಸತ್ನಲ್ಲಿ ಸಂವಿಧಾನದ ಮೇಲಿನ ಚರ್ಚೆ ವಿಚಾರದಲ್ಲಿ ಕೇಂದ್ರ ಸಚಿವರಾಗಿರುವ ಅಮಿತ್ ಶಾ ಅವರು ಅಂಬೇಡ್ಕರ್ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ನೋಡಿ, ಅಂಬೇಡ್ಕರ್ ಜಪ ಮಾಡೋದು ಇತ್ತೀಚೆಗೆ ಫ್ಯಾಷನ್ ಆಗಿ ಹೋಗಿದೆ. ನೀವು ದೇವರ ಜಪ ಮಾಡಿ ನಿಮಗೆ ಸ್ವರ್ಗದಲ್ಲಿ ಸ್ಥಾನ ಸಿಗುತ್ತೆ ಅನ್ನೋ ಮಾತನ್ನ ಅಮಿತ್ ಶಾ ಅವರು ಹೇಳಿರೋ ವಿಚಾರ ಇದು ದೊಡ್ಡ ಮಟ್ಟದಲ್ಲಿ ಈಗ ಸಂಚಲನಕ್ಕೆ ಕಾರಣ ಆಗಿದೆ. ನೋಡಿ, ವಿಪಕ್ಷ ಇಂಡಿ ಒಕ್ಕೂಟ ಇದೆಯಲ್ಲ, ಬಹಳ ಸ್ಪಷ್ಟವಾಗಿ ಹೇಳಿದೆ, ಇದು ಅಂಬೇಡ್ಕರ್ಗೆ ಮಾಡಿರುವಂಥ ಅಪಮಾನ. ಈ ಕೂಡಲೇ ಅಮಿತ್ ಶಾ ತಮ್ಮ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ಅನ್ನುವ ಆಗ್ರಹವನ್ನು ಮಾಡಿ ರಾಜ್ಯಸಭೆ ಮತ್ತು ಲೋಕಸಭೆ ಎರಡರಲ್ಲೂ ಕೂಡ ಪ್ರತಿಭಟನೆ ಗದ್ದಲ ಆಗಿ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿದೆ. ಮತ್ತೊಂದು ಕಡೆಯಲ್ಲಿ ಸಂಸದರ ಭವನದ ಮೇಲೇರಿ ಪ್ರತಿಭಟನೆಯನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ನಡೆದುಕೊಂಡಂಥ ರೀತಿಗೆ ಈಗ ವ್ಯಾಪಕವಾದಂಥ ಖಂಡನೆ ವ್ಯಕ್ತವಾಗಿದೆ. ಪ್ರತಾಪ್ ಸಾರಂಗಿ ಮತ್ತೆ ಮುಖೇಶ್ ರಜಪೂತ್ ಅವರು ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಪ್ರತಾಪ್ ಸಾರಂಗಿ ಅವರು ICUನಲ್ಲಿದ್ದಾರೆ. ರಾಹುಲ್ ಗಾಂಧಿ ಅವರ ಮೇಲೆ FIR ದಾಖಲಾಗಿದೆ. ರಾಹುಲ್ ಗಾಂಧಿ ಈ ಕುರಿತಾಗಿ ಸ್ವತಃ ಸ್ಪಷ್ಟನೆಯನ್ನು ಕೊಟ್ಟರು, ನಾನು ಬೇಕಂತ ಮಾಡಿಲ್ಲ, ಆ ಗದ್ದಲದಲ್ಲಿ ಹಂಗಾಯ್ತು ಅನ್ನೋದ್ರ ಬಗ್ಗೆ ಮಾತಾಡಿದ್ರು. ಮುಂದುವರಿದು ನಾವು ಗಮನಿಸ್ತಾ ಹೋದ್ರೆ ಇದೆಲ್ಲದರ ಮಾಹಿತಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಪಡ್ಕೊಳ್ತಾ ಇದ್ದಾರೆ. ಏನಾಗಿದೆ ಇಲ್ಲಿವರೆಗೂ ಕೂಡ, ಮತ್ತೆ ಆಸ್ಪತ್ರೆಗೂ ಕೂಡ ಕರೆ ಮಾಡಿ ವಿಚಾರವನ್ನ ತಿಳಿದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಡೀಟೇಲ್ ಲಭ್ಯ ಆಗ್ತಾ ಇದೆ. ಒಟ್ಟಾರೆ ಗಮನಿಸ್ತಾ ಹೋದ್ರೆ ಈ ಕಲಾಪದ ಸಮಯದಲ್ಲಿ ಆದಂತ ಅಂಬೇಡ್ಕರ್ ವಿಚಾರದ ಪ್ರಸ್ತಾಪ, ಸಂವಿಧಾನದ ಮೇಲಿನ ಚರ್ಚೆ ವಿಚಾರದಲ್ಲಿ ಆದಂತ ಗಲಾಟೆ ಇದೆಯಲ್ಲ, ಈಗ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಕಾಂಗ್ರೆಸ್ ಮತ್ತೆ ಇಂಡಿ ಒಕ್ಕೂಟ ದೊಡ್ಡ ಮಟ್ಟದಲ್ಲಿ ಇದನ್ನ ಅಂಬೇಡ್ಕರ್ಗೆ ಮಾಡಿರುವಂತಹ ಅಪಮಾನ, ಸಂವಿಧಾನಕ್ಕೆ ಮಾಡಿರುವಂತಹ ಅಪಮಾನ ಅನ್ನೋ ರೀತಿಯಲ್ಲಿ ಬಿಂಬಿಸೋದಕ್ಕೆ ಹೊರಟಿದೆ. ಮತ್ತೊಂದು ಕಡೆಯಲ್ಲಿ ಸಂಪರ್ಕದಲ್ಲಿ ರಂಜಿತ್ ಮತ್ತಷ್ಟು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಚಿವ ಕಿರಣ್ ರಿಜಿಜು ಆದ ಘಟನೆಯ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನೀಡಿದ್ದಾರೆ. ಸಂಸತ್ ಭವನದಲ್ಲಿ ಭೇಟಿಯಾಗಿ ಮಾಹಿತಿಯನ್ನ ನೀಡಿದ್ದಾರೆ ಕಿರಣ್ ರಿಜಿಜು. ಅಂಬೇಡ್ಕರ್ ಕುರಿತಾದ ಪ್ರತಿಭಟನೆ, ಆ ಸಂದರ್ಭದಲ್ಲಿ ಆದ ಘಟನೆ, ಹಾಗೆ ಇಬ್ಬರು ಸಂಸದರ ಆರೋಗ್ಯದ ಸ್ಥಿತಿಗತಿ, ಇದೆಲ್ಲದರ ಮಾಹಿತಿಯನ್ನ ನೀಡಿದ್ದಾರೆ ಕಿರಣ್ ರಿಜಿಜು. ಪ್ರಧಾನಿ ನರೇಂದ್ರ ಮೋದಿ ಅವರೇ ಖುದ್ದು ಗಾಯಾಳು ಸಂಸದರನ್ನ ಮಾತನಾಡಿಸಿದ್ದಾರೆ ದೂರವಾಣಿ ಕರೆ ಮಾಡಿ. ಇದೀಗ ಕಿರಣ್ ರಿಜಿಜು ಅವರು ಮಾಹಿತಿಯನ್ನು ನೀಡ್ತಿದ್ದಾರೆ ನರೇಂದ್ರ ಮೋದಿ ಅವರಿಗೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ನಟೇಶ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ನಟೇಶ್, ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಹಿತಿಗಳನ್ನು ಪಡ್ಕೊಳ್ತಾ ಇದ್ದಾರೆ ಇವತ್ತು ಇಡೀ ದಿನ ಆದ ಘಟನೆಗಳ ಬಗ್ಗೆ ಅನ್ನೋದು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಸ್ಮಿತಾ, ಏನು ರಾಹುಲ್ ಗಾಂಧಿ ಅವರು ಏನು BJP ಸಂಸದರ ವಿರುದ್ಧ ಹಲ್ಲೆ ಮಾಡಿದ್ದಾರೆ ಎನ್ನುವಂಥ ಆರೋಪ ಏನಿದೆ, ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಸ್ಪತ್ರೆಗೆ ಇಬ್ಬರು ಸಂಸದರು ಕೂಡ ದಾಖಲಾಗಿರುವಂಥದ್ದು. ಅವರ ಆರೋಗ್ಯವನ್ನು ವಿಚಾರಿಸಲಿಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೇರವಾಗಿ ಕರೆ ಮಾಡಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಕೇಂದ್ರ ಸಚಿವರಾದಂತಹ ಕಿರಣ್ ರಿಜಿಜು ಅವರು ಈ ಒಂದು ವಿಚಾರವನ್ನು ಹೇಳ್ತಾ ಇರ್ತಕ್ಕಂಥದ್ದು, ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಇಬ್ಬರು ಸಂಸದರ ಮೇಲೆ ಹಲ್ಲೆ ನಡೆದಿರ್ತಕ್ಕಂಥದ್ದು ಯಾವ ವಿಚಾರಕ್ಕೆ, ಜೊತೆಗೆ ಅಲ್ಲಿ ನಡೆದಂತಹ ಘಟನೆ ಏನು, ಆ ಸಂಪೂರ್ಣ ಮಾಹಿತಿಯನ್ನ ನರೇಂದ್ರ ಮೋದಿ ಅವರು ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಈಗಾಗಲೇ FIR ದಾಖಲಿಗೆ ಮುಂದಾದಂತಹ NDA ಮೈತ್ರಿಕೂಟ ಏನಿದೆ, ಇದರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಘಟನೆಯ ಸಂಪೂರ್ಣ ವಿಚಾರ ಏನಾಗಿದೆ ಎನ್ನುವಂತಹ ಮಾಹಿತಿಯನ್ನ ತೆಗೆದುಕೊಳ್ಳುವ ಮೂಲಕ, ಅಂದ್ರೆ ಮುಂದಿನ ನಡೆ ಹೇಗಿರಬೇಕು. ಸಂಪರ್ಕದಲ್ಲಿರಿ ನಟೇಶ್. ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ಸಂಸದರಾದ ಡಾಕ್ಟರ್ CN ಮಂಜುನಾಥ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇನ್ಫ್ಯಾಕ್ಟ್ ಘಟನೆ ಆದಾಗ ಗಾಯಾಳುಗಳಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಟ್ಟರು ಅನ್ನೋ ಮಾಹಿತಿ ಕೂಡ ಇದೆ. ಸರ್ ನಮಸ್ಕಾರ. ನಮಸ್ತೆ ಹೇಳಿ. ನಮಸ್ತೆ. ಏನಾಯ್ತು ಸರ್ ಎಕ್ಸಾಕ್ಟ್ಲಿ? ತಮ್ಮ ಗಮನಕ್ಕೆ ಬಂದ ಹಾಗೆ ಅದು ಹಲ್ಲೆನ, ಆಕಸ್ಮಿಕವಾಗಿ ಆಗಿದ್ದ? ಹೌ ಸೀರಿಯಸ್ ವಾಸ್ ದ ಇಂಜುರಿ? ಇಲ್ಲ, ಈಗ ಅದೇನಾಯ್ತು, ಅಲ್ಲಿ ನೂಕಾಟ ನುಗ್ಲು ಎಲ್ಲ ನೂಕಾಟ ಎಲ್ಲ ನಡೀತಾ ಇತ್ತು. ಸೊ ಆ ಸಂದರ್ಭದಲ್ಲಿ ನಾವು ಪಕ್ಕದಲ್ಲಿ ನಿಂತಿದ್ವಿ. ಈಗ ಈ ಪ್ರತಾಪ್ ಸಿಂಗ್ ಸಾರಂಗಿ ಅವ್ರಿಗೆ
ಸ್ವಲ್ಪ ಈ ತಳ್ಳಾಟ ನೂಕಾಟದಲ್ಲಿ ಅವ್ರದ ಎಡದ ಕಣ್ಣು ಅಂದ್ರೆ ಎಡ ಕಣ್ಣಿನ ಮೇಲ್ಭಾಗದಲ್ಲಿ ಒಂದು ಸ್ಮಾಲ್ ಕಟ್ ಆಗಿದೆ, ಅದು ಅದರಿಂದ ಸ್ವಲ್ಪ ಬ್ಲಡ್ ಬರ್ತಾ ಇತ್ತು. ಸೊ ಆ ಸಂದರ್ಭದಲ್ಲಿ ಇನ್ನೊಬ್ರು ನಮ್ಮ ಲೇಡಿ MP ಅವರು ಡಾಕ್ಟ್ರು ಅವರು ಕೂಡ ಇದ್ರು. ಅವರು ಅದನ್ನು ಒಂದು ಹ್ಯಾಂಡ್ ಕರ್ಚೀಫ್ ಅಲ್ಲಿ ಪ್ರೆಸ್ ಮಾಡಿ ಸೈಡಿಗೆ ಕರ್ಕೊಂಡ್ ಬರ್ತಾ ಇದ್ರು ಪಕ್ಕದಲ್ಲಿ. ಆವಾಗ ನಾನು ಅಲ್ಲೇ ಇದ್ದೆ. ನಂತರ ಅವರನ್ನ ವೀಲ್ ಚೇರ್ ಮೇಲೆ ಕೂರಿಸಿ ನಂತರ ಗಾಯವನ್ನ ನಾವು ಇನ್ಸ್ಪೆಕ್ಟ್ ಮಾಡಿ ನೋಡಿದಾಗ ಸ್ವಲ್ಪ ಎಡದ ಕಣ್ಣಿನ ಮೇಲ್ಗಡೆ ಒಂದು ಸ್ವಲ್ಪ ಕಟ್ ಆಗಿದೆ, ಅಲ್ಲಿಂದ ಸ್ವಲ್ಪ ಬ್ಲಡ್ ಊಸಿಂಗ್ ಆಗ್ತಾ ಇತ್ತು. ಅದನ್ನ ಹಾಗೇನೆ ಒಂದು ಪ್ರೆಸ್ ಮಾಡಿ ಇಟ್ಕೊಂಡಿದ್ವಿ. ನಂತರ ಅಷ್ಟೊತ್ತಿಗೆ ಪಾರ್ಲಿಮೆಂಟ್ನ ವೈದ್ಯಕೀಯ ತಂಡ ಬಂದು ಅದನ್ನೆಲ್ಲ ಹುಣ್ಣೆಲ್ಲ ಕ್ಲೀನ್ ಮಾಡಿ ಸ್ಪಿರಿಟ್ ಅಲ್ಲಿ ಟಿಂಕ್ಚರ್ ಅಲ್ಲಿ ಟಿಂಕ್ಚರ್ ಕ್ಲೀನ್ ಮಾಡಿ ಸ್ವಲ್ಪ ಸಣ್ಣ ಬ್ಯಾಂಡೇಜ್ ಹಾಕಿದ್ರು. ICUಗೆ ಅಡ್ಮಿಟ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ ಸರ್. ಇದೇನು ಬರೀ ಪ್ರಿಕಾಷನ್ಗೋಸ್ಕರನಾ ಅಥವಾ ಅಷ್ಟು ಸಿವಿಯರ್? ಅಲ್ಲ, ಅಬ್ಸರ್ವೇಷನ್ಗೆ ಇದ್ದಾರೆ, ಅಬ್ಸರ್ವೇಷನ್ಗೆ. ರೈಟ್ ರೈಟ್. ಈ ತಳ್ಳಾಟ ನೂಕಾಟ ಆದಾಗ ಅಲ್ಲೇ ಇದ್ರಿ ಅನ್ನೋ ಮಾಹಿತಿ ಇದೆ. ಹಾಗಾಗಿ ರಾಹುಲ್ ಗಾಂಧಿ ಅವ್ರ ಮೇಲೆ ಆರೋಪ ಇದೆ, ಅವರೇ ತಳ್ಳಿದ್ರಿಂದ ಆಗಿ ಹೀಗಾಯ್ತು ಅಂತ ಹೇಳಿ. ಇಲ್ಲ, ಅದು ತುಂಬಾ ಗುಂಪಿತ್ತಲ್ಲ, ನಾವು ದೂರ ಇದ್ವಿ, ನಮಗೆ ಕಾಣ್ತಾ ಇರಲಿಲ್ಲ ಅದು. ನಾವು ಪಕ್ಕದಲ್ಲಿದ್ವಿ, ಸೊ ನಮ್ಗೆ ಅದು ಕಾಣ್ತಾ ಇರಲಿಲ್ಲ. ಇವ್ರನ್ನ ಈ ಕಡೆ ಕರ್ಕೊ ಬಂದಾಗ ಮಾತ್ರ ಗೊತ್ತಾಯ್ತೆ ಹೊರತು ಅದು ಹೇಗಾಯ್ತು ನಮಗೆ ಗೊತ್ತಿಲ್ಲ ಅದು. ರೈಟ್ ರೈಟ್. ಥ್ಯಾಂಕ್ ಯು ಸೋ ಮಚ್ ಸರ್, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಇದು ಬಿಜೆಪಿಯ ಸಂಸದರು ಹಾಗೆ ವೈದ್ಯರು ಆಗಿರುವ ಡಾಕ್ಟರ್ CN ಮಂಜುನಾಥ್ ಅವರ ಪ್ರತಿಕ್ರಿಯೆ. ತಳ್ಳಾಟ ನೂಕಾಟ ಆಗಿದ್ದು ನಿಜ, ಬಹಳಷ್ಟು ಗುಂಪಿತ್ತು, ಹಾಗಾಗಿ ಎಕ್ಸಾಕ್ಟ್ಲಿ ಏನಾಯ್ತು ಅನ್ನೋದ್ರ ಮಾಹಿತಿ ಇಲ್ಲ. ಆದರೆ ಸಾರಂಗ್ ಅವರಿಗೆ ಗಾಯ ಆಗಿದ್ದು ನಿಜ. ಎಡಗಣ್ಣಿನ ಮೇಲ್ಭಾಗದಲ್ಲಿ ಕಟ್ಟಿತ್ತು, ಅದರಿಂದ ರಕ್ತಸ್ರಾವ ಆಗ್ತಾ ಇತ್ತು. ಹೀಗಾಗಿ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಿದ್ವಿ. ಅದಾದ ನಂತರದಲ್ಲಿ ಸಂಸತ್ತಿನ ವೈದ್ಯಕೀಯ ತಂಡ ಮುಂದಿನ ಚಿಕಿತ್ಸೆಯನ್ನ ನೀಡ್ತು ಅವ್ರಿಗೆ ಅನ್ನೋದು ಡಾಕ್ಟರ್ CN ಮಂಜುನಾಥ್ ಅವರ ಹೇಳಿಕೆ. ಸಾರಂಗಿ ಕಣ್ಣಿನ ಮೇಲ್ಭಾಗದಲ್ಲಿ ಸಣ್ಣ ಗಾಯವಾಗಿದೆ. ನಾನೇ ಗಾಯವಾದ ಸ್ಥಳಕ್ಕೆ ಬ್ಯಾಂಡೇಜ್ ಮಾಡಿದೆ. ಅದಾದ ನಂತರದಲ್ಲಿ ಹೆಚ್ಚಿನ ಚಿಕಿತ್ಸೆ ಅವರಿಗೆ ಕೊಡಲಾಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ICUಗೆ ಶಿಫ್ಟ್ ಮಾಡಲಾಗಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸಂಸದ ಡಾಕ್ಟರ್ CN ಮಂಜುನಾಥ್ ಹೇಳಿಕೆ ನೀಡಿದ್ದಾರೆ. ಸಂಸತ್ ಭವನದ ಮುಂಭಾಗದಲ್ಲಿ ಆದ ಘಟನೆಯಲ್ಲಿ ತಳ್ಳಾಟ ನೂಕಾಟ ಸಂದರ್ಭದಲ್ಲಿ ಬಿಜೆಪಿಯ ಸಂಸದ ಸಾರಂಗಿ ಅವರಿಗೆ ಎಡಗಣ್ಣಿನ ಮೇಲ್ಭಾಗದಲ್ಲಿ ಗಾಯವಾಗಿದೆ ಅನ್ನೋ ಮಾಹಿತಿ. ಖುದ್ದು ಡಾಕ್ಟರ್ CN ಮಂಜುನಾಥ್ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಿದವರೇನೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ. ರಾಹುಲ್ ಗಾಂಧಿ ತಳ್ಳಿದ್ರು ಅನ್ನೋದು ನನಗೆ ಗೊತ್ತಿಲ್ಲ, ಸಾಕಷ್ಟು ಗುಂಪಿದ್ದ ಕಾರಣ ನನಗೆ ಎಕ್ಸಾಕ್ಟ್ಲಿ ಏನಾಯ್ತು ಅನ್ನೋದು ಗೊತ್ತಿಲ್ಲ. ಆದರೆ ಹೀಗೊಂದು ಘಟನೆ ಆಯಿತು ಅಂದ ತಕ್ಷಣ ನಾನು ಹಾಗೆ ಅಲ್ಲೇ ಸ್ಥಳದಲ್ಲಿದ್ದ ಮತ್ತೋರ್ವರು ಮಹಿಳಾ MP ಅವರು ಕೂಡ ಡಾಕ್ಟರ್ ಆಗಿದ್ದ ಕಾರಣ ಇಬ್ಬರು ಪ್ರಾಥಮಿಕ ಹಂತದ ಚಿಕಿತ್ಸೆಯನ್ನ ನೀಡಿದ್ವಿ. ನಂತರದಲ್ಲಿ